ನಾನು ಎಕ್ಸ್ಪೆಕ್ಟೇಷನ್ ಮಾಡೋದೇನು ಅಂತಂದರೆ ಇಲ್ಲಿ ಫ್ಯಾನ್ ವಾರ್ಗಳು ಬೇಜಾನ್ ಜನ ಇರ್ಬೋದು, ಬಟ್ ಕರ್ನಾಟಕ ಬಂತು, ಕನ್ನಡ ಇಂಡಸ್ಟ್ರಿ ಬಂತು ಅಂತಂದರೆ ಎಲ್ಲ ಒಟ್ಟಿಗೆ ಆಗಲೇಬೇಕು. ಆಮೇಲೆ ದರ್ಶನ್ ಸರ್ದು ಡೆವಿಲ್ ಮೂವಿ ಇನ್ನೇನು ಬರ್ತಿದೆ ಡಿಸೆಂಬರ್ 11, ಅದನ್ನ ಇವಾಗ ಲೈಕ್ ಎಲ್ಲ ಫಿಲಮ್ಗಳು ಎಲ್ಲ ಅಂದರೆ ಹೊಸ ಮೂವಿಗಳಾಗಿರ್ಬೋದು, ಇಲ್ಲ ಆಲ್ರೆಡಿ ರೆಕಗ್ನೈಸ್ ಆಗಿರೋ ಮೂವಿಗಳಾಗಿರ್ಬೋದು, ಸೆಲೆಬ್ರಿಟಿಗಳಾಗಿರ್ಬೋದು, ಅವ್ರದ್ದು ಬಿಗ್ ಬಾಸಲ್ಲಿ ಟ್ರೈಲರ್ ಹಾಕಿದ್ಬಿಟ್ಟು ಟ್ರೀಸರ್ ಹಾಕೋದು ಮಾಡ್ತಾರೆ, ಮೀನ್ಸ್ ಅಡ್ವರ್ಟೈಸ್ಮೆಂಟ್ ಥರ ಮಾಡ್ತಾರೆ ಪ್ರಮೋಷನ್ಗೆ. ಬಟ್ ದರ್ಶನ್ ಸರ್ ಸಾಂಗ್ ಆಗಿರ್ಬೋದು ಇಲ್ಲ ಮೂವಿ ಆಗಿರ್ಬೋದು ಯಾಕೆ ಮಾಡ್ತಿಲ್ಲ ಅಂತ ನಮ್ಮ ಕ್ವಶನ್ ಬರ್ತಿದೆ. ನಾವು ಫ್ಯಾನ್ಸ್ ಆಗಿಲ್ಲ ವೀಕ್ಷಕರಾಗಿ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಅಂತಂದರೆ ಇವಾಗ ಲೈಕ್ ಕನ್ನಡ ಇಂಡಸ್ಟ್ರಿ ಅಂತಂದರೆ ಬಿಗ್ ಬಾಸು ಮೀನ್ಸ್ ರಿಯಾಲಿಟಿ ಶೋ ಎಲ್ಲರಿಗೂ ಈಕ್ವಾಲಿಟಿ ಚಾನ್ಸ್ ಕೊಡ್ಬೇಕಂತ ನಾವು ಬಯಸ್ತೀವಿ. ನೋಡಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇವತ್ತು ಸಂಡೇ ಎಪಿಸೋಡ್ ನೋಡ್ತೀವಿ, ಏನಾಗ್ಬೋದು, ಡಿವಿಲ್ದು ಸಾಂಗ್ ಆಗಿರ್ಬೋದು, ಇಲ್ಲ ಲೈಕ್ ಇವನು ಗಿಲ್ಲಿ ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾನಲ್ವಾ, ಒಂದು ಪಿಕ್ಚರ್ ಆದ್ರೂ ಹಾಕ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡ್ತೀವಿ ಏನು ಮಾಡ್ತಾರೆ ಅಂತ. ವಿಶ್ವಾರು ಮಾಡ್ತಾರಾ, ಏನು ಮಾಡ್ತಾರೆ ಸುದೀಪ್ ಸರ್ ಅಂತ ವೆಯ್ಟ್ ಮಾಡ್ತೀವಿ. ಲಾಸ್ಟ್ ಸೀಸನಲ್ಲಿ ಮ್ಯಾಕ್ಸಲ್ಲಿ ಇವರು ಮಂಜಣ್ಣ ಮ್ಯಾಕ್ ಮಾಡಿದ್ರು ಅಂತ ಅಲ್ಲಿ ಅದೇ ಸರ್ ಲಾಸ್ಟ್ ಟೈಮು ಅದೇ ಮಂಜು ಸರ್ ಅಂದರೆ ಮಂಜಣ್ಣ ಅಂತ ಇದ್ರಲ್ಲ, ಅವರು ಮ್ಯಾಕ್ಸ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ರು. ಅದೊಂದು ಸಮ್ ಟ್ರೀಸರ್ ಆಗಿ ಅವ್ರನ್ನ ಇದು ಮಾಡಿದ್ರು. ಅದು ಅವ್ರಿಗೆ ಪ್ಲೇಸ್ಮೆಂಟ್ ಆಯಿತು, ಯಾರಿಗೆ? ಮಂಜು ಸರ್ಗೆ. ಯಾಕಂದರೆ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರು ಬಿಗ್ ಬಾಸ್ ಅಂತಂದರೆ ನಾವು ಬರೀ ಕನ್ನಡ ಇಂಡಸ್ಟ್ರಿ ಮಾಡ್ತಾರೆ, ಕರ್ನಾಟಕ ಮಾತ್ರ ನೋಡ್ತಿಲ್ಲ, ಆಲ್ ಓವರ್ ವರ್ಲ್ಡಲ್ಲಿ ಕೂಡ ನೋಡ್ತಾರೆ. ಅದೇ ರೀತಿ ನಮ್ಮದು ದರ್ಶನ್ ಸರ್ದಾಗ ಇವರು ಆ್ಯಕ್ಟಿಂಗ್ ಮಾಡಿದ್ರೆ, ಗಿಲ್ಲಿ ಆ್ಯಕ್ಟಿಂಗ್ ಮಾಡಿದ್ರಲ್ಲ, ಅದು ತೋರಿಸ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ನೋಡ್ತೀವಿ ಏನು ಮಾಡ್ತಾರೆ ಅಂತ. ತೋರಿಸ್ತಾರೆ ಅನಿಸುತ್ತೆ ನಿಮಗೆ? ಸರ್ ನನ್ನ ಪ್ರಕಾರ ತೋರಿಸ್ದೇ ಇದ್ರೂ ಎಲ್ಲೋ ಒಂದು ಕಡೆ ಸುದೀಪ್ ಸರ್ ಅವ್ರಿಗೂ ಫೀಲಿಂಗ್ಸ್ ಇದೆ, ಫ್ರೆಂಡ್ಶಿಪ್ ಉಳಿಸ್ಕೊಬೇಕು, ಫ್ರೆಂಡ್ಶಿಪ್ ಇದೆ ಅಂತ ನೋಡ್ತೀವಿ, ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ವಿಶ್ವಾರು ಮಾಡ್ತಾರೆ ಅಂತ ಅನಿಸುತ್ತೆ. ಸುದೀಪ್ ಸರ್ ಕೈಲಿ ಏನಿಲ್ಲ, ಯಾಕಂದ್ರೆ ಸುದೀಪ್ ಸರ್ ಆಲ್ರೆಡಿ ಟ್ವಿಟರಲ್ಲಿ ವಿಶ್ ಮಾಡಿದ್ದಾರೆ. ಅದು ನೋಡಿದೆ ಸರ್, ಟ್ವಿಟರಲ್ಲಿ ವಿಶ್ ಮಾಡಿದ್ದಾರೆ, ಓಕೆ. ಬಟ್ ರಿಯಾಲಿಟಿ ಶೋ ಅಲ್ಲಿ ಸ್ಟೇಜ್ನ ಮಾಡೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಆ್ಯಕ್ಟರ್ಸ್ಗೂ ಇವಾಗ ಹೊಸ ಇಂಡಸ್ಟ್ರಿಗೆ ಯಾರೋ ಹೀರೋ ಬರ್ತಿದ್ದಾರೆ ಅಂತಂದಾಗ ಅವ್ರು ಪುಷ್ ಮಾಡ್ತಾರೆ, ಓಕೆ. ಬಟ್ ರೆಕಗ್ನೈಸ್ ಆಗಿರೋ ದರ್ಶನ್ ಸರ್ ಅವ್ರದ್ದು ಫಿಲಮ್ ಲೈಕ್ ಅವ್ರಿಗೆ ಜೈಲಲ್ಲಿದ್ದಾರೆ, ಅವ್ರ ಪರ್ಸ್ನಲ್ ಇಶ್ಯೂ ಅದು ಏನಾರು ಆಗಿರ್ಬೋದು. ಬಟ್ ಕನ್ನಡ ಇಂಡಸ್ಟ್ರಿ ಬಂತು ಅಂದಾಗ ಸಪೋರ್ಟ್ ಮಾಡೋದು ಎಲ್ಲರೂ ನಾವು ಕರ್ತವ್ಯ ಅಂತ ನಮ್ಗೆ ಅನ್ಸುತ್ತೆ ಸರ್. ಈಗ ಕಳೆದು ವೀಕ್ಗಳಲ್ಲಿ ಬ್ರಾಟು, ಆಮೇಲೆ ಮತ್ತೆ ಇನ್ನೊಂದು 2 ಮತ್ತೆ GST ಎಲ್ಲ ಸಿನಿಮಾಗಳು ಅದೇ GST ಅದೇ ಸೃಜನ್ ಸರ್ ಆ್ಯಕ್ಟಿಂಗ್ ಮಾಡಿದ GST ಆ ಫಿಲಮನ್ನು ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಅದು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ಅವರು ಆ ಚಾನಲಲ್ಲಿ ವರ್ಕ್ ಮಾಡ್ತಿರೋ ರೀಸನ್ಗೋಸ್ಕರ ಸಮಥಿಂಗ್ ಏನೋ ಗೊತ್ತಿಲ್ಲ, ಬಟ್ ಅವರು ಪ್ರಮೋಷನ್ ಮಾಡಿದ್ದಾರೆ, ಓಕೆ. ಕನ್ನಡ ಇಂಡಸ್ಟ್ರಿ ಬೆಳೆಸೋದು ಎಲ್ರಿಗೂ ಇಂಪಾರ್ಟೆಂಟ್. ಹಾಗೆ ಡೆವಿಲ್ಸ್ ಮೂವಿನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ನೋಡ್ತೀವಿ ಅಂತ. ಬಿಗ್ ಬಾಸ್ ಶೋ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ನೋಡ್ತೀವಿ ಏನು ಮಾಡ್ತಾರೆ ಅಂತ. ಇವತ್ತು ಮಾರ್ಕ್ ಟ್ರೈಲರ್ ರಿಲೀಸ್ ಆಗಿದೆ, ಅದನ್ನು ಪ್ರಮೋಷನ್ ಮಾಡ್ಬೋದು ಅನ್ನಿಸ್ತಿದೆ? ಇಲ್ಲ ಸರ್, ಅದು ಕಂಪಲ್ಸರಿ ಮಾಡೇ ಮಾಡ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ಅವರೇ ಆ್ಯಕ್ಟಿಂಗ್ ಮಾಡಿರೋದಲ್ವಾ, ಅದು ಮಾಡೇ ಮಾಡ್ತಾರೆ. ಅವ್ರು ಮಾಡದೇ ಇದ್ರು, ಅಂದರೆ ಅವ್ರು ಹೇಳ್ದೇ ಇದ್ರು ಇವರಾಗಿರ್ತಾರೆ, ಅಂದರೆ ಬಿಗ್ ಬಾಸ್ ಅಡ್ವರ್ಟೈಸ್ ಅಂದರೆ ಮ್ಯಾನೇಜರ್ ಆಗಿರ್ತಾರಲ್ಲ, ಅವರು ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ. ಇದು ಡೆವಿಲ್ ಟೀಸರ್ ನೋಡಿದ್ರೆ ಸರ್, ಡೆವಿಲ್ ಟೀಸರ್ಸ್ ತುಂಬ ಸಕ್ಕತ್ತಾಗಿದೆ ಸರ್. ನಾನು ದರ್ಶನ್ ಸರ್ ಫ್ಯಾನ್ ಆಗಿ ನಾನು ಅವ್ರನ್ನ ಸುಮಾರು ಫಿಲಮ್ ನೋಡಿದ್ದೀನಿ. ಬಟ್ ಈ ಫಿಲಮಲ್ಲಿ ಏನೋ ಒಂಥರ ವೆರೈಟಿ ಇದೆ ಅಂತ ಅನಿಸುತ್ತೆ. ಅವ್ರ ಶ್ಯಾಡೋಸ್ ಆಗಿರ್ಬೋದು, ಅಂದರೆ ವೆರೈಟಿ ಪಾರ್ಟ್ಸ್ಗಳಲ್ಲಿ ಅವ್ರು ವರ್ಕ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಾನು ಟ್ರೈಲರಲ್ಲಿ ಏನು ಅಬ್ಸರ್ವ್ ಮಾಡಿತ್ತು ಅಂತಂದರೆ, ಅವರು ಒಂದು ಬಾಂಬ್ ಅಂತ ಅಂತಾರೆ ಆ್ಯಕ್ಟಿಂಗಲ್ಲಿ, ಅಲ್ಲಿ ಬ್ಲಾಸ್ಟ್ ಆಗಿ ಬರುತ್ತೆ ನೋಡಿ, ಅಲ್ಲೊಂದು ಚಿತ್ರಮಂದಿರ ಸಮಥಿಂಗ್ ಏನೋ ಒಂದಿದೆ. ಅಲ್ಲಿ ಆ ಚಿತ್ರಮಂದಿರದಲ್ಲಿ ಆ ಗೋಡೆ ಮೇಲೆ ದರ್ಶನ್ ಸರ್ ಫೋಟೋಗಳಿದೆ. ಅಲ್ಲಿ ಯಾರ್ಯಾರ್ದು ಡಿಸೈನ್ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಇವ್ರದ್ದು ವಿಷ್ಣುವರ್ಧನ್ ಸರ್ದಾಗಿರ್ಬೋದು, ಆಮೇಲೆ ಅಂಬರೀಷ್ ಸರ್ದಾಗಿರ್ಬೋದು, ರಾಜ್ಕುಮಾರ್ ಸರ್ದು ಅದೇ ಮಾಣಿಕ್ಯ ಇದು ಮಯೂರ ಫಿಲಮ್ದು ಡ್ರೆಸ್ಸಿನ ಥರ ಕೋಡಿಂಗ್ ಇದೆ. ಅದು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ನನಗನ್ಸುತ್ತೆ ತುಂಬ ಶ್ಯಾಡೋಸ್ ಇದೆ ಫಿಲಮಲ್ಲಿ. ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಯಾವ ಡೈಲಾಗ್ ತುಂಬ ಇಷ್ಟ ಆಯಿತು? ಡೈಲಾಗು ಅದೇ ಸರ್, ಅದು ಬರುತ್ತಲ್ಲ ನನಗದು ಬಾಯಿಗೆ ಸೂರ್ಯಂಗೆ ಗ್ರಹಣ ಹಿಡಿತದೆ, ಆ ಡೈಲಾಗು ಎಲ್ಲೋ ಈಗಿರೋ ಅದೇ ಜಾಸ್ತಿ ಹೋಗಿಡಲ್ಲ, ಆಚೆ ಬರ್ತೀನಿ ಅಂತ ಮುಂದೆ ಹೇಳ್ತಿದ್ದಾರೆ. ಅದು ತುಂಬ ಇಷ್ಟ ಆಯಿತು, ಯಾಕಂದರೆ ಈಗಿರೋ ಸಿಚುವೇಶನ್ಗೆ ಆ ಡೈಲಾಗ್ ತುಂಬ ಸೂಟ್ ಆಗ್ತಿದೆ ಅಂತ ಅನಿಸ್ತಾ ಇದೆ ನನಗೆ. ಮತ್ತು ಇನ್ನೊಂದು ಡೈಲಾಗು ಇದೆ, ಮೀಡಿಯಾದವ್ರಿಗೆ ಹೊಡೆದಂಗೆ ಟಾಂಗ್ ಕೊಟ್ಟಂಗೆ, ಏನರು ನಿಮ್ದು ಗೋಳು, ನಾನು ಎಲ್ಲೋದ್ರೂ ಹಿಂದೆನೇ ಬರ್ತೀರಾ ಅಂತ. ಇದು ಮೀಡಿಯಾದವ್ರಿಗೆ ಕೊಟ್ಟಿದ್ದೆ ಅನಿಸ್ತಿದ? ಮೀಡಿಯಾದವ್ರಿಗೆ ಕೊಟ್ಟಿದ್ದಾರೆ ಅಂತ ನನಗಂತ ಆ ಥರ ಏನಿಲ್ಲ. ಯಾಕೆಂತಂದರೆ ಫಿಲಮ್ ಅಂತ ಬಂದಾಗ ಅದರಲ್ಲಿ ಎಲ್ಲ ಕೂಡ ಇರುತ್ತೆ. ಇವಾಗ ಮೀಡಿಯಾದವ್ರಿಗೆ ಅವ್ರಿಗೆ ಆನ್ಸರ್ ಮಾಡ್ತಿದ್ದಾರೆ ಅಂತಂದರೆ ಮೀಡಿಯಾದವ್ರು ಆ ರೀತಿ ಕ್ವಶನ್ ಕೇಳಿರ್ತಾರೆ, ಅದಕ್ಕೆ ಆನ್ಸರ್ ಮಾಡ್ತಾರೆ ಹೊರತು ಇವರೇ ಯಾರು ಮೀಡಿಯಾ ಮೇಲೆ ಹೋಗಲ್ಲ. ಇವಾಗ TRP ಕಿಂಗ್ ಯಾರೋ ದರ್ಶನ್ ಅಂತ ನಾನು ಅಂತೀನಿ. ಯಾಕೆಂತಂದರೆ ನೀವೇ ಸುಮಾರು ಕಡೆ ನೋಡಿರ್ತೀರ. ಅಲ್ಲೇನಪ್ಪ ಅಂದರೆ ದರ್ಶನ್ ಅಂತ ಒಂದು ಹೆಸರು ಬಂದರೂ ಸಾಕು, TRP ಕಿತ್ಕೊ ಹೋಗುತ್ತೆ. ಅದೇ ರೀತಿ ಅವ್ರದ್ದು ಫ್ಯಾನ್ಸ್ ಫಾಲೋಯಿಂಗ್ ಆಗಿರ್ಬೋದು, TRP ಅವರು ಎಲ್ಲಿ ಅವರು ಫೇಮಸ್ ಇರ್ತಾರೆ ಅಂತ ಅನಿಸುತ್ತೆ. ಡಿ ಅಂತ ಒಂದರೆ ಸಾಕು, ಡಿ ಬಾಸ್. ಲೈಕ್ ನೀವು ಏನೇ ಪೋಸ್ಟ್ ಮಾಡಿ, ಏನೇ ಮಾಡಲಿ, ಡಿ ಬಾಸ್ ಒಂದು ಪೋಸ್ಟಲ್ಲಿ, ಒಂದು ರೀಲ್ಸಲ್ಲಿ ಏನೇ ಆಗಿರಲಿ ಡಿ ಬಾಸ್ ಅನ್ನೋ ಕಮೆಂಟ್ ಇದ್ದೇ ಇರುತ್ತೆ ಅಂತ ನಾನು ಸುಮಾರು ಸರಿ ನೋಡಿದ್ದೀನಿ, ಅಬ್ಸರ್ವ್ ಆಗುತ್ತೆ. ಈ ಸಿನಿಮಾದಲ್ಲಿ ಇನ್ನು ದರ್ಶನ್ ತುಂಬ ಹೆಂಗೆ ಕಾಣಿಸ್ತಾ ಇದ್ದಾರೆ? ಹ್ಞೂ ಸರ್, ಅದು ಅಬ್ಸರ್ವ್ ಮಾಡಿದೆ. ಯಾಕಂತಂದರೆ ಅವ್ರ ಬಾಡಿ ವೇರಿಯೇಷನ್ನು ಲೈಕ್ ಲಾಸ್ಟ್ ಮೂವಿ ಆಗಿರ್ಬೋದು, ಅಲ್ಲಿ ಬಾಡಿ ಫಿಟ್ನೆಸ್ಗೂ ಮತ್ತು ಈ ಮೂವಿಗೂ ಫಿಟ್ನೆಸ್ಗೂ ತುಂಬ ಚೇಂಜಸ್ ಇದೆ. ಆಮೇಲೆ ಅವ್ರ ಹೇರ್ ಸ್ಟೈಲು
ಯಂಗ್ನೆಸ್ ಚೆನ್ನಾಗಿದೆ ಅಂತ ಅನಿಸ್ತಾ ನನಗೆ. ತುಂಬ ಹೆಂಗಾಗಿದ್ದಾರೆ ನೋಡ್ಬೇಕು ಸರ್, ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸಿನಿಮಾ ಬಂದು 11ಕ್ಕೆ ರಿಲೀಸು, ಅಷ್ಟರೊಳಗೆ ಅಕಸ್ಮಾತ್ ಪೆರೋಲ್ ಮೇಲೆ ಒಂದು ದಿವಸ ಮಟ್ಟಿಗೆ ಏನಾದ್ರು ಹೊರಗಡೆ ರಿಲೀಸ್ ಆಗಿ ಬರ್ಬೋದಾ ದರ್ಶನ್ ಅವರು? ಸರ್ ಅದೇ ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅದು ಗೌರ್ಮೆಂಟ್ ಎಲ್ರಿಗೂ ಕಾನೂನು ಎಲ್ರಿಗೂ ಒಂದೇ. ಅದು ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಎಲ್ರಿಗೂ ಕಾನೂನು ಒಂದೇ. ಬಟ್ ನಾವು ಏನು ಕೇಳ್ಕೊತೀವಿ ಅಂತಂದರೆ ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದಾಗಲಿ, ಅವ್ರ ಮನೆಯವ್ರಿಗೂ ಒಳ್ಳೇದಾಗಲಿ, ಆಮೇಲೆ ಯಾರು ದುಃಖ ಪಡ್ತಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಅಷ್ಟೇ ಸರ್. ಈಗ ಮನೆ ನೋಡಿ A14 ಪ್ರೊಡ್ಯೂಸರ್ಗೆ ಅವ್ರ ತಂದೆ ಕಾರ್ಯಕ್ಕೋಸ್ಕರ ಬೇಲ್ ಕೊಟ್ಟಿದ್ದಾರೆ. ಹಾಗೆ ಇವ್ರಿಗೂ ಒಂದು ಸಿನಿಮಾಕ್ಕೆ ರಿಲೀಸ್ ಇದೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಕೋಟಿಗಟ್ಟಲೆ ದುಡ್ಡು ಹಾಕಿರ್ತಾರೆ, ಅದು ಸುಮಾರು ಜನ ನಂಬ್ಕೊಂಡಿರ್ತಾರೆ. ಆ ಸಿನಿಮಾಕ್ಕೋಸ್ಕರ ಬೇಲ್ ಕೊಡ್ಬೋದು ಅನಿಸ್ತಿದೆ ನಿಮಗೆ? ಸರ್ ಅದ್ರ ಬಗ್ಗೆ ಅದೇ ಹೇಳಿದ್ನಲ್ಲ ಸರ್, ನಾವೇನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅದು ಗೌರ್ಮೆಂಟ್ ರೂಲ್ಸು ರೆಗ್ಯುಲೇಷನ್ನು ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನು ನಾವು ಅದನ್ನ ಫಾಲೋ ಮಾಡಲೇಬೇಕು, ಅದು ರೆಸ್ಪೆಕ್ಟ್ ಮಾಡಲೇಬೇಕು. ನೋಡೋಣ ಏನಂತಾರೆ, ಅದು ಏನು ಡಿಸಿಷನ್ ತೊಗೊತಾರೆ, ಈ ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಡೈರೆಕ್ಟರ್ ಏನು ಡಿಸಿಷನ್ ತೊಗೊತಾರೆ, ಗೌರ್ಮೆಂಟ್ ಏನು ಡಿಸಿಷನ್ ತೊಗೊಳುತ್ತೆ, ಇಲ್ಲ ಜೈಲು ಅಧಿಕಾರಿ ಇರ್ತಾರಲ್ಲ ಅವ್ರೇನು ಡಿಸಿಷನ್ ತೊಗೊತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ, ಬಂದರೂ ನಮಗೂ ತುಂಬ ಖುಷಿನೇ, ಯಾಕಂತಂದರೆ ನಾವು ಅವ್ರನ್ನ ನೋಡ್ಬೇಕಂದ್ರೆ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡೋಣ. ಈಗ ಟಿಕೆಟ್ ನಿನ್ನೆ ರಿಲೀಸ್ ಆಗಿದೆ. ಹ್ಞೂ ಸರ್, ಟಿಕೆಟ್ ಬುಕ್ಕಿಂಗ್ ಎಲ್ಲ ಫ್ಯಾನ್ ಶೋ ಫುಲ್ ಆಗೋಗಿದೆ. ಅದೇ ಸರ್, ನಾವು ಟ್ರೈ ಮಾಡೋದು ಬುಕ್ ಮಾಡೋಣ ಅಂತ, ಬಟ್ ಆಲ್ರೆಡಿ ಫುಲ್ ಅಂತ ಬರ್ತಿದೆ. ಅದೇ ಸರ್ ಹೇಳ್ತಿಲ್ವಾ, ಅವ್ರ ನೇಮು ಅವ್ರ ಫಿಲಮ್ ಅಂತ ಬಂದಾಗ ಫಸ್ಟ್ ಶೋ ಅಂತ ಸುಮಾರು ಜನ ಇರ್ತಾರೆ. ನಾವು ನೈಟ್ ಶೋ ಗಂಟ ಚೆಕ್ ಮಾಡ್ತಿದ್ದೆ, ನೈಟ್ ಶೋನೂ ಇಲ್ಲ. ಮಿನಿಮಮ್ ಅಂದ್ರೆ 2 days ಬುಕ್ ಆಗೈತೆ, ಆನ್ಲೈನಲ್ಲಿ ಸಿಗಲ್ಲ ಅಂತ ಅನಿಸ್ತಾಯಿದೆ ಸರ್. ಆಮೇಲೆ ನಾನು ಹಿಂಗೆ ರೀಲ್ಸಲ್ಲಿ ಅಥವಾ ನ್ಯೂಸಲ್ಲಿ ನೋಡಿದಾಗ ಅದೇ ಪ್ರಸನ್ನ ಥಿಯೇಟರ್ ಆಗಿರ್ಬೋದು, ನರ್ತಕಿ ಥಿಯೇಟರ್ ಆಗಿರ್ಬೋದು, ಅವರು ಮಾತಾಡಿದ್ದಾರೆ. ಅವ್ರ ಮ್ಯಾನೇಜರ್ ಏನಂತ ಹೇಳ್ತಿದ್ದಾರೆ ಅಂತಂದರೆ, ನಮ್ಮಲ್ಲಿ ಆಫ್ಲೈನ್ ಬುಕ್ಕಿಂಗೇ ಸಿಗೋ ಡೌಟು, ಯಾಕೆಂತಂದರೆ ಆಲ್ರೆಡಿ ಆನ್ಲೈನ್ ಬುಕ್ಕಿಂಗೇ ಫುಲ್ ಆಗಿದೆ ಅಂತ ಅವರು ಹೇಳ್ತಿದ್ರು. ನೋಡೋಣ, ವೆಯ್ಟ್ ಮಾಡ್ತಿದ್ದೀವಿ. ನಾವು ಫಸ್ಟ್ ಡೇ ಶೋ ನೋಡಬೇಕು ಅಂತಲೇ ವೆಯ್ಟ್ ಮಾಡ್ತಿದ್ದೀವಿ ಸರ್. ಟಿಕೆಟ್ ಸೋಲ್ಡ್ ಔಟ್ ಆಗಿದೆ, ಬಟ್ ಆದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಜಾಗ ನಿಂತ್ಕೊಂಡು ನೋಡಿದ್ರೆ ಸಾಕು, ನಿಂತ್ಕೊಂಡು ನೋಡ್ತೀವಿ ಅಂತ ನೋಡ್ತಿದ್ದೀವಿ ಸರ್. ವೆಯ್ಟ್ ಮಾಡ್ತಿದ್ದೀವಿ. 2 ಗಂಟೆಗೆ ಇಟ್ಟರೆ ಅದೇ 2 ಗಂಟೆಗೆ ಇಕ್ಕರೂ ನೋಡ್ಬೋದು. ಅದಕ್ಕೆ ಒನ್ ಡೇ ಮುಂಚೆನೇ ರಿಲೀಸ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಸರ್ ನನಗೆ. ಈಗ ಆಲ್ರೆಡಿ 11th ಮಾಡ್ತಾರೆ. ಈಗ ಇದೇ ತಿಂಗಳಲ್ಲಿ ಡಿಸೆಂಬರ್ 25ಕ್ಕೆ ಮಾರ್ಕ್ ಸಿನಿಮಾ ಬರ್ತಾ ಇದೆ, 45 ಬರ್ತಿದೆ. ಡೇವಿಡ್ ಒಂದೇ ತಿಂಗಳಲ್ಲಿ 3 ಸಿನಿಮಾ ಬಂದರೆ ಅಭಿಮಾನಿಗಳು ಯಾವ ಥರ ನೋಡೋಕ್ಕೆ ಕಷ್ಟ ಆಗುತ್ತೆ ಸರ್? ಇದು ಈಗಿಂದ ಅಲ್ಲ, ಅಂದರೆ ಲಾಸ್ಟ್ 3, 4, 5 ಅಂದರೆ ಕೊರೋನಾ ಯಾವಾಗ ಇದಾಯಿತು ಆವಾಗಿಂದನೂ ಅಷ್ಟೇ. ಈ ಡಿಸೆಂಬರ್ ಎಂಡಿಂಗ್ ಬಂತು ಅಂತಂದರೆ ಆಲ್ಮೋಸ್ಟ್ ದೊಡ್ಡ ರೆಕಗ್ನೈಸ್ ಆಗಿರೋ ಹೀರೋಗಳದೆಲ್ಲ ಫಿಲಮ್ಗಳೆಲ್ಲ ಆಲ್ಮೋಸ್ಟ್ ಡಿಸೆಂಬರ್ಗೆ ಬರ್ತಿದೆ. ಡಿಸೆಂಬರ್ ರಿಲೀಸ್ ಮಾಡ್ತಿದ್ದಾರೆ, ಸುಮಾರು ಫಿಲಮ್ ಡಿಸೆಂಬರ್ ರಿಲೀಸ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಮೋಸ್ಟ್ಲಿ ಟಫ್ ಕಾಂಪಿಟೇಷನ್ ಆಗ್ಬೋದು, ಬಟ್ ಡಿ ಬಾಸ್ ಮೂವಿ ಯಾವಾಗ ಹೋಗುತ್ತೆ ಅಂತ ಅನಿಸ್ತಾ ಇದೆ. ಈಗ 2 ವಾರ ಮುಂದೆ ಬಂದಿದ್ದು ಡಿ ಬಾಸ್ ಡೆವಿಲ್ ಮೂವಿಗೆ ಒಂದು ಸ್ವಲ್ಪ ಪ್ಲಸ್ ಆಗುತ್ತಾ ಅಂತ, ಅಕಸ್ಮಾತ್ ಅದು 2 ವಾರ ಲೇಟ್ ಇದೆ ಸರ್. ಅದು 2 ವಾರ ಮುಂಚೆ, ಅದೇ ಸರ್ 2 ವಾರ ಮುಂಚೆಗೆ ಬಂದಿದೆ ಪ್ಲಸ್ ಆಗ್ತಿದೆ, ಇಲ್ಲ 2 ವಾರ ಆದಮೇಲೆ ಬರುತ್ತೆ ಪ್ಲಸ್ ಆಗುತ್ತೆ, ಅದು ಮ್ಯಾಟರ್ ಆಗೋಲ್ಲ. ಯಾಕಂತಂದರೆ ಫ್ಯಾನ್ ಯಾವತ್ತಿರೋ ಫ್ಯಾನೇ. ಅಂದರೆ ಎಲ್ಲ ಮೂವಿ ನೋಡ್ತೀವಿ, ಕನ್ನಡ ಅಷ್ಟೇ ಎಲ್ಲದಕ್ಕೂ ಎಲ್ಲ ಮೂವಿಗೂ ಹೋಗ್ತೀವಿ ಮಾಡ್ತೀವಿ. ಬಟ್ ಅದು ಮುಂಚೆ ಅಂದರೆ ಅವ್ರು ಟೈಮ್ ಲೈನ್ ಮಾಡ್ತಿದ್ದಾರೆ ಅಂದರೆ ಅವ್ರ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಮಾತಾಡ್ಕೊಂಡೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ಯಾವ ಮೂವಿಗೂ ಎಫೆಕ್ಟ್ ಆಗಬಾರ್ದು, ಅಂದರೆ ಅವರು ಪ್ರಾಫಿಟ್ ಎತ್ಕೊಬೇಕು ಅಥವಾ ಏನೇ ಮಾಡಬೇಕು ಅಂದ್ರೆ ಎಫೆಕ್ಟ್ ಆಗಬಾರ್ದು. ಅದು ಮಾತಾಡ್ಕೊಂಡೇ ಡೇಟು ಫಿಕ್ಸ್ ಮಾಡಿದ್ರು ಅಂತ ಅನಿಸುತ್ತೆ ನನಗೆ. ಮತ್ತು ದರ್ಶನ್ ಅವ್ರದ್ದು ಎಲ್ಲರೂ ಡಬಲ್ ರೋಲ್ ಇರ್ಬೋದು ಅಂತೇಳಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಡಬಲ್ ರೋಲ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, 3, 4, 5 ಇರ್ಬೋದು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಅದೇ ಹೇಳಿದ್ನಲ್ಲ ಸರ್ ನಿಮಗೊಂದು, ಅದು ಕ್ಲಿಪ್ ಹೇಳಿದ್ನಲ್ಲ, ಅದು ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಅವ್ರು ಬರುತ್ತೆ ಗೊತ್ತಾ, ಅಲ್ಲಿ ಶ್ಯಾಡೋಗಳು ರೆಕಗ್ನೈಸ್ ಆಗಿದೆಯಲ್ಲ. ಇವಾಗ ಟ್ರೈಲರಲ್ಲೇ ಸುಮಾರು ಥರ ಆ್ಯಕ್ಟಿಂಗ್ ನೋಡಿದ್ದೀವಿ ನಾವು. ಒಂದು ಅಂದರೆ ಅವ್ರ ಕ್ಯೂಟ್ನೆಸ್ ಆಗಿರ್ಬೋದು, ಮಾಸ್ ಆಗಿರ್ಬೋದು, ಆಮೇಲೆ ರೊಮ್ಯಾನ್ಸ್ ರೀತಿ, ಆ ರೀತಿ ಎಲ್ಲ ರೀತಿಯೂ ಆ ಟ್ರೈಲರಲ್ಲೇ ಇಷ್ಟು 3-4 ರೀತಿ ಇದೆ ಅಂತಂದರೆ ಇನ್ನು ಫಿಲಮಲ್ಲಿ ಯಾವ ರೀತಿ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಓಕೆ, ಆ ಡೆವಿಲ್ ಟ್ರೇಲರ್ ಥರನೇ ಈ ಮೂವಿನೂ ಅಬ್ಬರ ಮಾಡುತ್ತೆ ಆ್ಯಕ್ಚುಲಿ. ಹ್ಞೂ ಸರ್, ಮೂವಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಪಕ್ಕ ಅಬ್ಬರ ಆಗೇ ಆಗುತ್ತೆ ಅಂತ ಅನಿಸುತ್ತೆ. ಡೆವಿಲ್ಗೆ ಆಲ್ ದಿ ಬೆಸ್ಟ್. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಅಭಿಷೇಕ್ ಅಂತ ಸರ್. ಥ್ಯಾಂಕ್ ಯು ಸರ್.